ನಮಸ್ಕಾರ ಸ್ನೇಹಿತರೆ, ಮನಸ್ಸಿನ ಮಾತು ವಿತ್ ರಾಘವೇಂದ್ರ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಅಡಿಕೆ ಗಿಡ ಸುಳಿ ರೋಗ ಬಿದ್ದ ಸ್ನೇಹಿತರೆ. ಸುಳಿ ರೋಗ ಬಿದ್ಮೇಲೆ ಏನ್ ಮಾಡಬಹುದು ಅನ್ನುವಂತಹ ನಾನು ಮಾಡಿರ್ತಕ್ಕಂಥ ಒಂದು ವಿಧಾನನ ನಿಮಗೆ ತೋರ್ಸಕ್ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ. ಬರ್ರಿ, ಇದು ಫಸ್ಟ್ ನೇಟಿಗೆ ಸುಳಿ ಒಂದು ಆಕ್ಸಲ್ ಬೇಡ ಚಾಕ್ ತಕೊಂಡ್ಬಿಟ್ಟು ಆ ಗರಿಗಳು ಇರ್ತಾವಲ್ಲ ಅವನ್ನೆಲ್ಲ ಓಪನ್ ಮಾಡ್ಬೇಕು. ನೋಡ್ರಿ, ನಾನು ಓಪನ್ ಮಾಡ್ತಾ ಇದ್ದೀನೆಲ್ಲ ಆ ತರ ಎಲ್ಲ ನೀಟಾಗಿ ಓಪನ್ ಮಾಡ್ಬೇಕಾಗುತ್ತೆ. ನಾನು ಒಂದ್ ಸ್ವಲ್ಪ ಏನ್ ಮಾಡಿದೆ ಸ್ನೇಹಿತರೆ ಅಂದ್ರೆ, ನುಗ್ಗಿ ಸೊಪ್ಪನ್ನ ಎಲ್ಲ ಒಂದ್ ಸ್ವಲ್ಪ ಈಜಿಗ್ಬಿಟ್ಟು ರಸ ಟೈಪ್ ಮಾಡಿ ಅದ್ರೊಳಗೆ ಹಾಕಿದ್ದೆ. ಯಾಕಂತಂದ್ರೆ ಬಹಳ ಕೆಟ್ಟ ಸ್ಮೆಲ್ ಬರೋದು. ಆದ್ರಿಂದ ಕೆಲವೊಂದು ರಿಕವರ್ ಆದವು. ಆ ತರ ಹಾಕಿ ಅಂತರ ಬೇಗ ಅಂದ್ರೆ ಜಾಸ್ತಿ ಸುಳಿ ರೋಗ ಬಿದ್ದು ಒಳಗ್ ಕೊಳತೋದ್ಮೇಲೆ ಹಾಕಿದ್ರೆ ಈ ತರ ಆಗ್ಬಿಡ್ತತೆ. ಅದಕ್ಕೆ ಒಂದ್ ಸ್ವಲ್ಪನೇ ಇದಾದಾಗ ಹಳದಿ ಬಣ್ಣಕ್ಕೆ ತಿರುಗುತ್ತಲ್ಲ ಸುಳಿ, ಅವಾಗ ತೆಗೆದ್ಬಿಟ್ಟು ಹಾಕಿದ್ರೆ ಬೇಗ ಬರುತ್ತೆ. ನಾನು ವಿಡಿಯೋ ಮಾಡಲಿಲ್ಲ ಅಷ್ಟೇನೆ. ನೋಡ್ರಿ, ನೀಟಾಗಿ ಆ ಗರಿಗಳನ್ನೆಲ್ಲ ಬಿಚ್ಚಬೇಕಾಗುತ್ತೆ. ಯಾವ ರೀತಿ ನೋಡ್ರಿ, ಒಳಗೆ ನುಗ್ಗಿ ಸೊಪ್ಪು ಹಾಕಿದ್ದೀನಲ್ಲ ಅದು ಅಲ್ಲೇ ಸೇರ್ಕೊಂಡತ್ತೆ. ಅದು ನೀರು ನೋಡ್ರಿ, ಒಳಗೆಲ್ಲ ಗಲೀಜ್ ನೀರೆಲ್ಲ ಒಳಗೆ ಸೇರ್ಕೊಂಡ್ಬಿಡ್ದಾವೆ. ಆಗ ನೋಡ್ರಿ ಎಲ್ಲ ಕಡಿಗೆ ಬರ್ತಾ ಇದಾವೆ. ಅದನ್ನ ಕೊಯ್ದ್ಬಿಟ್ಟು ತೆಗ್ದಿದ್ದೀನಿ. ಒಳಗೆಲ್ಲ ಸೀರೆ ನೋಡ್ರಿ ನುಗ್ಗಿ ಸೊಪ್ಪಿಂದು ಅದು ಗಲೀಜು ಅದೆಲ್ಲ ಬಹಳ ಸ್ಮೆಲ್ ಬರ್ತಾ ಇರ್ತದೆ ಸ್ನೇಹಿತರೆ. ಅದಕ್ಕೆ ನೋಡ್ರಿ ಅದೆಲ್ಲ ಬಹಳ ಗಲೀಜು, ಬಹಳ ಕೆಟ್ಟ ಸ್ಮೆಲ್ ಬರ್ತಾ ಇರ್ತತೆ. ಅದನ್ನೆಲ್ಲ ಕ್ಲೀನಾಗಿ ತೆಗಿಬೇಕು. ಇದು ಬಹಳ ಡ್ಯಾಮೇಜ್ ಆಗ್ಬಿಟ್ಟೆ ಸ್ನೇಹಿತರೆ. ಇಷ್ಟು ಸುಮಾರು 90% ಡ್ಯಾಮೇಜ್ ಆಗೋವರೆಗೂ ನಾವು ಬಿಡಬಾರ್ದು. ಒಂದು 30% 40% ಇದ್ದಾಗ ನಾವು ಮಾಡಿದ್ರೆ ರಿಕವರ್ ಆಗೋ ಚಾನ್ಸಸ್ ಬಹಳ ಇದೆ ಸ್ನೇಹಿತರೆ. ಹೆಚ್ಚು ಕಮ್ಮಿ ಗಣ್ಣುಗಳವರೆಗೂ ಹೋಗ್ಬಿಟ್ಟತ್ ನೋಡ್ರಿ. ಅದು ಒಂದ್ ಸ್ವಲ್ಪ ಮೇಗಳದೆಲ್ಲ ಪೂರ್ತಿ ಇದಾಗಿರೋದ್ರಿಂದ ಅದನ್ನೆಲ್ಲ ಫಸ್ಟ್ ಎಲ್ಲ ಕಿತ್ತಾಕ್ಬೇಕು. ಅದನ್ನೆಲ್ಲ ಕಿತ್ತಾಕಿ ಮೇಗಳನ್ನೆಲ್ಲ ಒಂದ್ ಸ್ವಲ್ಪ ಕಟ್ ಮಾಡಿಬಿಡ್ಬೇಕು ಸ್ನೇಹಿತರೆ. ಅದನ್ನ ಕಟ್ ಮಾಡಿ ತೆಗೆದ್ರೆ ಸುಳಿ ಬರೋ ಚಾನ್ಸಸ್ ಇರುತ್ತೆ. ಬಂದ್ರೆ ಬರ್ಬೋದು. ಅಂದ್ರೆ ಒಂದು 30% 40% ಒಂದು 30% ಅವಕಾಶ ಇದೆ ಸ್ನೇಹಿತರೆ ಬರೋದಕ್ಕೆ. ಬರೋದಲ್ಲೇನೆ ಇರ್ಬೋದು. ಯಾಕಂತಂದ್ರೆ ತುಂಬಾನೇ 90-95%. ಅದೇ ನಾನು ವೇಸ್ಟ್ ಡಿಕಂಪೋಸರ್ ಅನ್ನ ರೆಡಿ ಮಾಡ್ಕೊಂಡಿದ್ದೀನಿ. ವೇಸ್ಟ್ ಡಿಕಂಪೋಸರ್ನ ಹಾಕಿ ಎಲ್ಲ ತೊಳಿತಾ ಇದ್ದೀನಿ. ನೋಡ್ರಿ, ನೀಟಾಗಿ ಅದು ಕೆಟ್ಟ ಸ್ಮೆಲ್ ಇರುತ್ತಲ್ಲ ಅದೆಲ್ಲ ಹೋಗಿ ಅಲ್ಲಿರ್ತಕ್ಕಂತ ಎಲ್ಲಾ ರೋಗಾಣುಗಳು ಅವೆಲ್ಲ ಇದಾಗ್ಬೇಕು ಸ್ನೇಹಿತರೆ. ಅದಕ್ಕೆ ನೀಟಾಗಿ ಎಲ್ಲ ವೇಸ್ಟ್ ಡಿಕಂಪೋಸರ್ ಇಂದ ತಯಾರು ಮಾಡಿದಂತಹ ಸೂಕ್ಷ್ಮಾಣುಜೀವಿಗಳು ಸ್ನೇಹಿತರೆ. ನೆನಪಿರ್ಲಿ ನಿಮಗೆ, ವೇಸ್ಟ್ ಡಿಕಂಪೋಸರು ಯಾವ್ದ್ರಿಂದ ತಯಾರು ಮಾಡ್ತಾರೆ ಅಂತಂದ್ರೆ, ದೇಶಿ ಹಸುವಿನ ಸಗಣಿ ಹಾಕುತ್ತಲ್ಲ ಸ್ನೇಹಿತರೆ, ಆ ಸಗಣಿಯಲ್ಲಿ ಬರುವಂತ ಲೋಳೆನ ಡೆವಲಪ್ ಮಾಡಿ ಕಿಶನ್ ಚಂದ್ ಅಂತಂದೇಳಿ ಗಾಜಿಯಾಬಾದ್ ನಿಂದ ಕಿಶನ್ ಚಂದ್ ಅವರು ಈ ಒಂದು ವೇಸ್ಟ್ ಡಿಕಂಪೋಸರ್ ಅನ್ನ ರೆಡಿ ಮಾಡಿ ಎಲ್ಲ 20 ರೂಪಾಯಿ ಬಾಟ್ಲಿಯಲ್ಲಿ ಎಲ್ಲಾ ದೇಶದಾದ್ಯಂತ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ನಾನು ಆನ್ಲೈನ್ ಮುಖಾಂತರ ತರಿಸ್ಕೊಂಡ್ಬಿಟ್ಟು ಈಗ್ಲೂ ಮಾಡ್ತಾ ಇದ್ದೀನಿ. ಸುಮಾರು ನಾನು ಉಪಯೋಗಿಸಕ್ಕಿದ್ದು 2 ವರ್ಷ. ಒಳ್ಳೆಯ ಒಂದು ರಿಸಲ್ಟ್ ಬಂದಿದೆ ಸ್ನೇಹಿತರೆ. ನಾನು ದೊಡ್ಡ ಅಡಿಕೆ ಗಿಡ ತುಂಬಾನೇ ಮೊದ್ಲೆಲ್ಲ ಫಸಲೇ ಇರ್ಲಿಲ್ಲ. ಕಳೆದ ವರ್ಷ ಅದಕ್ಕಿಂತ ಮುಂಚಿನ ವರ್ಷ 35 ಕ್ವಿಂಟಲ್ ಆಗಿತ್ತು. ಕಳೆದ ವರ್ಷ 120 ಕ್ವಿಂಟಲ್ ಆಯ್ತು. ಸ್ವಲ್ಪ ನಾನು ಬರೀ ವೇಸ್ಟ್ ಡಿಕಂಪೋಸರ್ ಅದ್ರ ಮೇಲೆ ಡಿಪೆಂಡ್ ಆಗಲ್ಲ. ಸ್ವಲ್ಪ ಕೊಟ್ಟಿಗೆ ಗೊಬ್ಬರ, ಸ್ವಲ್ಪ ಟಾನಿಕು ಅದನ್ನ ಮೇಂಟೈನ್ ಮಾಡ್ತಾ ಇರ್ತೀನಿ. ಅದರಿಂದ ಅನುಕೂಲ ಆಗುತ್ತೆ. ಯಾಕಂತಂದ್ರೆ ಒಂದೇ ನಂಬ್ಕೊಂಡ್ ಕುತ್ಕೊಳಕ್ ಆಗಲ್ಲ. ಒಂದೇ ಪೋಷಕಾಂಶಗಳು ಅಡಿಕೆ ಗಿಡಕ್ಕೆ ಸಾಕಾಗಲ್ಲ. ಅದರಿಂದ ನೋಡ್ರಿ, ಅದು ಒಂದು ಗಿಡ, ಇದು ಒಂದು ಗಿಡ. ನಾನು ಹೆಚ್ಚು ಕಮ್ಮಿ 3 ಎಕರೆಗೆ 2 ಗಿಡ ಸುಳಿ ರೋಗ ಬಿದ್ದ ಸ್ನೇಹಿತರೆ. ಇದು ಪರ್ಸೆಂಟೇಜ್ ಒಂದು 50%
ಬಂದತ್ತೆ. 50-60% ಐತೆ. ಪಕ್ಕದಲ್ಲೇ ನೀವು ನೋಡ್ಬೋದು, ಅವಾಗಲೇ ಒಂದು ಸಸಿ ಹಾಕಿಬಿಡಿದೀನಿ ನಾನು, ಅದು ಮೇಲಕ್ಕೆ ಬಂದ್ಬಿಟ್ಟೈತೆ. ಇದು ಏನಾಗಿದೆ ಸ್ನೇಹಿತಂದ್ರೆ ಮೇಲಿದಾಗಿ ಒಳಗೆ ಓಪನ್ ಆಗ್ಬಿಟ್ಟೈತೆ ನೋಡ್ರಿ ಸೈಡಿಗೆ. ಈ ತರ ಹಾಕಿದ್ರು ಚಾನ್ಸಸ್ ಬಹಳ ಕಮ್ಮಿ. ಈ ತರ ಇಷ್ಟೂವರೆಗೂ ಹೋಗೋವರೆಗೂ ಬಿಡಬಾರ್ದು. ಸುಳಿ ಹಳದಿ ಬಣ್ಣಕ್ಕೆ ತಿರುಗಿದ ತಕ್ಷಣನೇ ತೆಗೆದು ಈ ತರ ಮಾಡಿದ್ರೆ ರಿಕವರ್ ಆಗುತ್ತೆ ಸ್ನೇಹಿತರೆ. ಏನಿಲ್ಲ, ಓಡಾಡ್ತಾ ಮಾಡ್ತಾ ಒಂದು ಬಾಟ್ಲಲ್ಲಿ ಒಂದು ವೇಸ್ಟ್ ಡಿಕಂಪೋಸರ್ ಇಟ್ಕೊಂಡಿರ್ತೀನಿ ಸ್ನೇಹಿತರೆ. ಆ ತರ ಏನಾದ್ರು ಸುಳಿ ರೋಗ ಬಿದ್ದವು ಇರ್ತಾವಲ್ಲ, 2 ದಿವಸಕ್ಕೊಂದ್ಸರಿ 3 ದಿವಸಕ್ಕೊಂದ್ಸರಿ ಸುಳಿ ಕೀಳ್ತೀವಲ್ಲ ಹಳದಿ ಕಲರ್ ಸುಳಿನ, ಅದರಲ್ಲಿ ಹಾಕ್ಬೇಕು. ಅದು ಫುಲ್ ಡ್ರೈ ಆಗಿ ಹೋಗಿರುತ್ತೆ. ನೆಕ್ಸ್ಟ್ ಹಾಕ್ಬೇಕು. ಅದೇ ತರ ನೀವು ಹಾಕಂತ ಹೋದ್ರೆ ಒಂದು ತಿಂಗಳು, ಒಂದೂವರೆ ತಿಂಗಳು ಅನ್ನಷ್ಟೊತ್ತಿಗೆ ಆಟೋಮೆಟಿಕ್ ಆಗಿ ಆ ಸುಳಿ ಬಂದ್ಬಿಡುತ್ತೆ ಸ್ನೇಹಿತರೆ. ನಾನು ವಿಡಿಯೋ ಮಾಡ್ಬೇಕಾಗಿತ್ತು, ಆದ್ರೆ ಮಾಡ್ಲಿಲ್ಲ. ಪ್ರಾಕ್ಟಿಕಲ್ ಆಗಿ ತೋರಿಸ್ಬೇಕಾಗಿತ್ತು ನಿಮಗೆ ಮಾಡಿ. ಮುಂದಿನ ದಿನಗಳಲ್ಲಿ ಯಾವ್ದಾದ್ರು ಆ ತರ ಸುಳಿ ರೋಗ ಕಾಣಿಸ್ಕೊಂಡ್ರೆ ಖಂಡಿತ ನಿಮಗೆ ವಿಡಿಯೋ ಮಾಡಿ ತೋರಿಸ್ತೇನೆ ಸ್ನೇಹಿತರೆ. ಹಳದಿ ಕಲರ್ ತಿರುಗಿರುತ್ತೆ, ಸುಳಿ ಹೋಗುತ್ತೆ ಅಂತ ಗೊತ್ತಿರುತ್ತೆ ನಮಗೆ. ಅಂತ ಒಂದು ಸುಳಿಯನ್ನ ಕೀಳ್ಬೇಕು ಸ್ನೇಹಿತರೆ. ಕಿತ್ತು ಅದರಲ್ಲೆಲ್ಲ ಅದು ಟ್ಯೂಬ್ ಇದ್ದಂಗೆ ಇರುತ್ತಲ್ಲ, ಸುಳಿ ಕಿತ್ತ ಮೇಲೆ ಅದು ಕಂಪ್ಲೀಟ್ ಆಗಿ ಒಂದು ಬಟ್ಟೆ ಇಲ್ಲಂತಂದ್ರೆ ಒಂದು ಹತ್ತಿಯನ್ನು ತಗೊಂಡ್ಬಿಟ್ಟು ಒಂದು ಕೋಲಿಗೆ ಸುತ್ಕೊಂಡು ಎಲ್ಲ ಒಳಗೆ ಕ್ಲೀನ್ ಮಾಡ್ಬೇಕು ಸ್ನೇಹಿತರೆ. ಕ್ಲೀನ್ ಮಾಡ್ಬಿಟ್ಟು ಆ ಟ್ಯೂಬ್ ತುಂಬಾ ನಾವು ಜೀವಾಮೃತನ ತುಂಬಿಸ್ಬೇಕು. ತುಂಬಿಸಿದ್ರೆ ಎಲ್ಲ ಇದಾಗುತ್ತೆ ನೋಡ್ರಿ. ಇದನ್ನೆಲ್ಲ ನೋಡಿದ್ವಿ ಸ್ನೇಹಿತರೆ. ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ, ಶೇರ್ ಮಾಡ್ರಿ. ಇನ್ನೂ ಹೆಚ್ಚಿನ ಮಾಹಿತಿಗೆ ಕಮೆಂಟ್ಸ್ ಮಾಡಿ. ಕಮೆಂಟ್ಸ್ ನಾನು ಉತ್ತರವನ್ನ ಹೇಳ್ತೀನಿ ಅಂತ ಹೇಳ್ತಾ ನಮಸ್ಕಾರ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ